ಗೊತ್ತಿದ್ದವರಿಗೆ ಗೊತ್ತು, ಉತ್ತರ ಕರ್ನಾಟಕದ ಗೊತ್ತು. ಕಲೆ ಸಾಹಿತ್ಯ ಸಂಸ್ಕೃತಿಯೇ ನಮ್ಮ ಸ್ವತ್ತು. ಕನ್ನಡ ತಾಯಿ ಮಕ್ಕಳಿಗೆ ತಾಕತ್ತು ತಾಕತ್ತು. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೆಮನ್ ಪರಶುರಾಮ್. ನೀವು ನೋಡಕತ್ತೀರಿ ಕಲಾವಿದರ ಕನಸು ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚಂದಿರಿ ಅಂತ ಅನ್ಕೊಂಡಿನಿ. ನಾನಂತೂ ಸೂಪರ್ ರೀ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೆ ಬಹಳ ಪರ್ಫೆಕ್ಟ್ ಆಗಿ ಇಷ್ಟ ಆಗ್ಬಿಡ್ತದ್ರಿ. ಅಂತ ವ್ಯಕ್ತಿನ ನಿಮ್ ಮುಂದೆ ಕರ್ಕೊಂಡ್ಬರ್ಲಾಗಿದ್ದೀನಿ. ಒಳ್ಳೆ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು. ಅವ್ರ ಹೆಸರು ಬಂದು ಮಿಸ್ಟರ್ ಗೌತಮ್ ವರ್ಮಾ. ಬರ್ರಿ ಅವ್ರನ್ನ ಮಾತಾಡ್ಕೊಂಡು ಬರೋಣಲ್ಲ. ಕಮಾನ್. ಸರ್ ನಮಸ್ತೆ. ನಮಸ್ತೆ. ನೋಡ್ರಿ, ನಮ್ಮ ಗೌತಮ ಬುದ್ಧ ಅವರ ಹತ್ರ ನಮ್ಮ ಗೌತಮ್ ವರ್ಮಾ ಅವರು ಇದ್ದಾರೆ. ಅವರು ಸಾಧನೆ ಬಗ್ಗೆ, ಅವರು ಜೀವನದ ಒಂದು ನಡೆದು ಬಂದ ಹಾದಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅವ್ರ ಬಾಯಿಂದಾನೆ. ಸರ್ ನಮಸ್ತೆ. ಕಲಾವಿದರ ಕನಸು ಯೂಟ್ಯೂಬ್ ಚಾನಲ್ ನಮ್ದು. ಹೌದು. ಇವತ್ತು ವಿಶೇಷ ಸಂದರ್ಶನ ನಿಮ್ಮ ಕಡೆಯಿಂದ ನಾವು ತಗೊಂತೀವಿ. ಹೇಳಿ. ಖಂಡಿತ ಅದಕ್ಕೆ ಅವಕಾಶ ಮಾಡಿಕೊಡ್ತಿರಲ್ಲ? 100% ಅವಕಾಶ ಮಾಡ್ಕೊಡ್ತೀನಿ. ನಾನು ಇರೋದೇ ಕಲಾವಿದರ ಕನಸು ನೆನ್ಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಹಂಗೆ ಓಡಾಡ್ಕೊಂಡು ಮಾತಾಡೋಣ ಸರ್. ಸರ್ ಓಕೆ, ಏನ್ ತೊಂದ್ರೆ ಇಲ್ಲ. ಗಿನ್ನಿಸ್ ದಾಖಲೆ, ವಿಶ್ವ ದಾಖಲೆ, 4 ಲಿಮ್ಕಾ ದಾಖಲೆ, ಅದ್ರ ಜೊತೆಗೆ ಸಾವಿರಾರು ಸನ್ಮಾನಗಳು, ಸಾವಿರಾರು ನಾಡಿನ ಕೀರ್ತಿ ನಿಮಗೆ ಸಲ್ಲಿದೆ. ಜೊತೆಗೆ ಇನ್ನೊಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮಗೆ ಲಭಿಸಿದೆ. ಹೌದೌದು, ತುಂಬಾ ಖುಷಿಯಾಗಿದೆ. ಕನ್ನಡ ರಾಜ್ಯೋತ್ಸವ ಬಂದಿದ್ದು ತುಂಬಾ ಖುಷಿಯಾಗಿದೆ. ಏನಂತ ಅಂದ್ರೆ, ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೆ ನನ್ನ ಅದೃಷ್ಟ 11%. ಯಾಕೆಂತಂದ್ರೆ ಕನ್ನಡಿಗರಿಗೆ ಅದೇ ಒಂದು ದೊಡ್ಡ ಭಾಗ್ಯ ಅಲ್ಲ. 8 ಜ್ಞಾನಪೀಠ ಪ್ರಶಸ್ತಿ ತಗೊಂಡಂತಹ ಮಹಾನ್ ಜಾಗ ಇದು. ಮತ್ತೆ ಹಲವಾರು ವ್ಯಕ್ತಿಗಳು ದೇಶ ವಿದೇಶದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ರಾಜಕೀಯ ರಂಗದ ಆಗಿರ್ಬೋದು, ನಾಟಕ ರಂಗ ಆಗಿರ್ಬೋದು, ಇದು ಬಹಳ ವಿಶೇಷವಾದಂತ ನಮ್ಮ ರಾಜ್ಯ. ಅದರಲ್ಲೂ ನಾವು ಬೆಂಗಳೂರಲ್ಲಿ ಇಷ್ಟು ಗುಲ್ಬರ್ಗ, ರಾಯಚೂರು, ದಾವಣಗೆರೆ ಆ ಕಡೆಯಿಂದ ಬಂದು ಸಾಧನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಒಂದು ಪಕ್ಕದಲ್ಲಿ ಒಂದು 60 ಕಿಲೋಮೀಟರ್ ದೂರದಲ್ಲಿ ಇದ್ದು ಇವತ್ತು ಬೆಂಗಳೂರಲ್ಲಿ ಇರೋದು ನಮ್ಮಂತ ಅದೃಷ್ಟವಂತ ಯಾರು ಇಲ್ಲ. 11% ಅಂದಂಗ ಹೌದು. ನಿಮ್ಮ ಊರು, ನಿಮ್ಮ ಡಿಸ್ಟಿಕ್ಕು, ತಾಲೂಕು? ಸರ್, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಪಟ್ಲು ಗ್ರಾಮ ಅಂತ ಒಂದು ಸಣ್ಣ ಹಳ್ಳಿ ಸರ್. ನಮ್ದು 20 ಮನೆ ಇರುವಂತ ಊರು. ಸಣ್ಣ ಹಳ್ಳಿ ಸರ್. ಒಂದು 20 ಊರು ಮನೆ ಇದೆ. ಈಗಲೂ ಒಂದು 20-25 ಮನೆ ಇದೆ ಅಷ್ಟೇ ಸರ್. ತುಂಬಾ ಖುಷಿ ಆಯ್ತು. ಒಂದು ಹಳ್ಳಿ ಕುಗ್ರಾಮದಿಂದ ನೀವು ಬೆಂಗಳೂರಲ್ಲಿ ಒಂದಿಷ್ಟೊಂದು ಬಂದು ಸಾಧನೆ ಮಾಡಿ ನಮ್ಮ ನಾಡಿಗೆ ಒಂದು ಒಳ್ಳೆ ಕೀರ್ತಿ ತಂದಿದ್ರಂತ ಬಹಳ ಖುಷಿ ಆಯ್ತು. ನಿಮ್ ಬಗ್ಗೆ ತಿಳ್ಕೊಬೇಕಾದಂತ ವಿಚಾರಗಳು ಇನ್ನೂ ಬಹಳಷ್ಟು ಇದೆ. ನೀವು, ನನಗೂ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ನೀವು ಕೂಡ ವರ್ಲ್ಡ್ ರೆಕಾರ್ಡ್ 5 ನಿಮಿಷಕ್ಕೆ 25 ನಿಮಿಷ ಹಣ್ಣ ಹಲ್ಲಲ್ಲಿ ತಿಂದು ವಿಶ್ವ ದಾಖಲೆ ಮಾಡಿದ್ರಿ. ಹಲವಾರು ನಿರ್ದೇಶಕರಾಗಿದ್ರಿ. ಒಂದು ಚೀಸಾವ್ ಕನ್ಯಾಕುಮಾರಿ ಅಂತ ಸಿನಿಮಾ ಮಾಡಿದ್ರಿ. ನಿಮ್ಮಲ್ಲಿ ಒತ್ತಾರು ಕಲೆ ಇದೆ ಅಂತ ನಾನು ವಿಚಾರ ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲ ದೊಡ್ಡ ದೊಡ್ಡ ಕಲೆಗಳಿದೆ, ಅದನ್ನು ಪ್ರೋತ್ಸಾಹ ಮಾಡಬೇಕು. ಅನಿಸ್ಬಹುದು ನಿಮಗೆ, ಇವರು ಬೇರೆ ಯಾರು ಅಲ್ಲ, ನನಗೆ ಸಲಹೆ ಸಹಕಾರ ಕೊಟ್ಟು ನನ್ನ ಗುರುವಿನ ಸ್ಥಾನದಲ್ಲಿ ಇರ್ತಕ್ಕಂಥ ಅವರು. ಯಾಕಂದ್ರೆ ನಾನು 5 ನಿಮಿಷದಲ್ಲಿ 25 ನಿಂಬೆಕಾಯಿ ತಿಂದು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಂದು ಆಗಿದೆ ಕೂಡ. ಅದಕ್ಕೆ ಸಂಪೂರ್ಣ ಸಾಥ್ ಕೊಟ್ಟು ನನ್ನನ್ನ ಒಂದು ಒಳ್ಳೆ ರೀತಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಮಿಸ್ಟರ್ ಗೌತಮ್ ವರ್ಮಾ ಅವರು. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ನಮ್ಮಂತ ಸಾಧಕರಿಗೆ ತುಂಬಾ ಸಹಾಯ ಸಹಕಾರ ನೀಡಿದ್ದಾರೆ ಅವರು. ಬೆಂಗಳೂರಲ್ಲಿ ಏನಾದ್ರೂ ಒಂದು ಕುಂದುಕೊರತೆಯಿಂದ ಏನಾದ್ರೂ ಒಂದು ಕೆಟ್ಟ ರೀತಿ ಅನುಭವ ಆಗ್ತಿದ್ರೆ ಅವಾಗ ಸಾಥ್ ಕೊಟ್ಟಿರ್ತಕ್ಕಂಥವ್ರು ಗೌತಮ್ ವರ್ಮಾ ಅವರು. ಅವ್ರ ಬಗ್ಗೆ ಎಷ್ಟು ವಿಚಾರಗಳು ಹೇಳ್ಬೇಕು ಅನ್ನೋದೇ ಸಾಕಾಗಲ್ಲ. ಬಟ್ ಇನ್ನೂ ಬಹಳಷ್ಟು ಇದೆ ವಿಷಯಗಳನ್ನ ಮಾತಾಡ್ಕೊಂಡು ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಅವ್ರಿಗೊಂದು ವಿಶೇಷವಾಗಿ ಸರ್ ತುಂಬಾ ಧನ್ಯವಾದಗಳು ಸರ್. ನಮಗೂ ಒಂದು ಲೈಫ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲಿ ಯಾರಿಗೂ ಲೈಫ್ ಮಾಡೋದಿಲ್ಲ ಸರ್. ಮೇಲೆ ಒಬ್ಬ ಇದ್ದಾನೆ. ಪ್ರಕೃತಿ ಇದೆ, ಎಷ್ಟು ಚೆನ್ನಾಗಿದೆ ಪ್ರಕೃತಿ ಮಡಿಲು ಆ ತರ ಇದೆ. ನಮ್ಮ ದೇಶನೂ ಅಷ್ಟೇ ಆಗಿರ್ಬೋದು, ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ಬೆಂಗಳೂರು ಆಗಿರ್ಬೋದು. ಬೆಂಗಳೂರು ಇಡೀ ವಿಶ್ವದಲ್ಲಿ ಮಾದರಿ. ಹಲವಾರು ರಾಜ್ಯಗಳಿಂದ ಬಂದು ಇಲ್ಲಿ ಊಟ ತಿಂತಾ ಇದ್ದಾರೆ. ನಾವು ಒಂದು ಸಣ್ಣ ಗ್ರಾಮದಿಂದ ಬಂದು ಇವತ್ತು 1 ಗಿನ್ನಿಸ್ ದಾಖಲೆ, 2 ವಿಶ್ವ ದಾಖಲೆ, 2 ಲಿಮ್ಕಾ ದಾಖಲೆ, 8 ದೇಶ, 7 ರಾಜ್ಯ,
8 ಜನ CM-ಗಳು ನೋಡಿದೀನಿ, ನಾನೇ ಭಾಗ್ಯವಂತ ಸರ್. ಯಾಕೆಂದ್ರೆ ನಿಜವಾಗ್ಲೂ ರಾಜ್ಕುಮಾರ್ ನೀವು ಭಾಗ್ಯವಂತರು. ಯಾಕಂದ್ರೆ ಹಾ. ಇಲ್ಲಿ ನೀವು ಅಷ್ಟೇ ಭಾಗ್ಯವಂತರಲ್ಲ, ಹಾ. ನಿಮ್ಮನ್ನ ಸಂದರ್ಶನ ಮಾಡ್ತಾ ಇದೀವಲ್ಲ ನಾವು ಭಾಗ್ಯವಂತರೇ. ಹೌದು. ಈ 51 ತೆಂಗಿನಕಾಯಿ ಸುಲ್ದ್ರಲ್ಲ, ಹ್ಮ್. ಹೆಂಗೆ ಅದು ಸಾಧ್ಯ? ಸರ್, ನಾನು ಒಬ್ಬ ಸಣ್ಣ ಹಳ್ಳಿ ಹುಡ್ತವನು. ಅಲ್ಲಿ ನನ್ನ ಚನ್ನಪಟ್ಟಣ ತಾಲೂಕು ಪಟ್ಲ ಗ್ರಾಮದಲ್ಲಿ ಅದು ಹೊಟ್ಟೆಪಾಡಿಗೋಸ್ಕರ ಮಾಡಿ ಸರ್. ಯಾಕಂದ್ರೆ ನನ್ನ ತಂದೆ ಈಸ್ ಫ್ರೀಡಮ್ ಫೈಟರ್. ನಾವು 5 ಜನ ಅಣ್ಣ ತಮ್ಮಂದಿರು. ನಮ್ಮ ಅಣ್ಣ ದೊಡ್ಡವರು ತಹಸೀಲ್ದಾರ್ ಆಗಿದ್ದಾರೆ, 2ನೇವರು ಆಕ್ಸ್ಫರ್ಡ್ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ, 3ನೇವರು ವ್ಯವಸಾಯ ಮಾಡ್ತಾರೆ, 4ನೇವರು ಸೋಷಿಯಲ್ ಜೀವಿಕಾ ಅಂತ ಒಂದು 1000 ಜನಕ್ಕೆ ಸಹಾಯ ಮಾಡಿದ್ದಾರೆ. ನಾನು 5ನೇವನು. ಊಟಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದೆ. ರಾಜ್ಕುಮಾರ್ ಅವ್ರು ಕಾಡ್ಗೆ ಹೋಗಿದಾಗ 51 ತೆಂಗಿನಕಾಯಿನ ಹಲ್ಲಲ್ಲಿ ಸುರಿದಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರಾಗಿದೆ ಸರ್. ನನಗಂತೂ ತುಂಬಾನೇ ಖುಷಿ ಇದೆ ಸರ್. ಬಹಳ ಖುಷಿ ವಿಚಾರ. 51 ತೆಂಗಿನಕಾಯಿ. ಹೌದು ಸರ್. ಎಷ್ಟು ನಿಮಿಷದಲ್ಲಿ ಸುಲ್ತ? ಸರ್, 38 ನಿಮಿಷಕ್ಕೆ 51 ತೆಂಗಿನಕಾಯಿನ ಹಲ್ಲಲ್ಲಿ ಸುಲ್ದಿ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಸರ್. ಅದಾದ್ಮೇಲೆ ಕಿವಿಯಿಂದ 2002ರಲ್ಲಿ ಕಿವಿಯಿಂದ ಕಾರ್ ಎಳೆದು ಲಿಮ್ಕಾ ರೆಕಾರ್ಡ್ ಆಗಿದೆ. ಸೈಕಲ್ನ ಹಲ್ಲಲ್ಲಿ ಕಚ್ಚಿ 40 ಅಡಿ ತೆಂಗಿನ ಮರ ಹತ್ತುವುದರ ಮೂಲಕ ವಿಶ್ವ ದಾಖಲೆಯಾಗಿದೆ. ಯಾವುದೋ ಒಬ್ಬ ವ್ಯಕ್ತಿ 250 ಸ್ಟ್ರಾನ ಬಾಯ್ಲಿಟ್ಟು ದಾಖಲೆ ಮಾಡಿದ್ದ. ಅದನ್ನ ನೋಡಿ ನಾನು 300 ಸ್ಟ್ರಾನ ಬಾಯ್ಲಿಟ್ಟು ಅದೊಂದು ವಿಶ್ವ ದಾಖಲೆ ಮಾಡಿದ್ದೀನಿ. ಇನ್ನು ಮತ್ತೆ ನಮ್ಮೂರಲ್ಲಿ ಕುಸ್ತಿ ಅಂದ್ರೆ ಬಹಳ ಫೇಮಸ್ ಸರ್. ಕುಸ್ತಿನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಲ್ಲಿ ಕುಸ್ತಿ ಆಡಿ ನಾನು ದಸರಾದಲ್ಲಿ ಎಲ್ಲ ಕಡೆ ಕುಸ್ತಿ ಆಡಿದ್ದೀನಿ. ರಾಜ್ಯ ಮಟ್ಟದಲ್ಲಿ ಕುಸ್ತಿ ಪಟ್ಟು ಮತ್ತು ರಾಜ್ಯ ಮಟ್ಟದಲ್ಲಿ ಜುಡೋ ಪಟುವಾಗಿ ನಾನು ಕೆಲಸ ಮಾಡಿದ್ದೀನಿ. ಇದೆಲ್ಲ ಪರಿಗಣಿಸಿ ನನಗೆ ರಾಜ್ಯ ಸರ್ಕಾರ ಹೀಗೆ 2024ರಲ್ಲಿ ನನಗೆ ರಾಜ್ಯೋತ್ಸವ ಬಂದಿದೆ. ನನಗಂದು ತುಂಬಾ ಹ್ಯಾಪಿ ಆಗಿದ್ದೀನಿ ಸರ್. ಈಗಂತೂ ತುಂಬಾ ಹ್ಯಾಪಿ ಆಗಿದ್ದೀನಿ ಪರಶುರಾಮ. ನಿಮ್ಮ ಸಾಧನೆ ಇನ್ನೂ ಬಹಳಷ್ಟಿದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಕೇಳ್ತೀನಿ. ಈ ಕಿವಿಯಿಂದ ಕಾರ್ ಹೇಳಿದ್ರಿ. ಹೌದು. ಕಿವಿಗೆ ನೋವಾಗ್ಲಿಲ್ಲ? ಇಲ್ಲ, ನೋವಾಗ ಸರ್. ಅವಾಗ ಏನ್ಗಂತ ಕಿವಿಯಿಂದ ಕಾರ್ ಎಳಿಬೇಕಂತಂದ್ರೆ ಬಹಳ ಕಷ್ಟ ಆಯ್ತು. ನೋವು ಹಸು ಇತ್ತು ಸರ್ ಅವಾಗ ನನ್ಗೆ. ಹಾಗಾಗಿ ಯಾವ್ದು ಸಾಧನೆ ಪಾತ್ರೆ ಮಾಡಿದ್ರೆ ತಾನೆ ಸರ್ ರಾಜ್ಯ ಗುರುತಿಸ್ಬೋದು, ಜನ ಗುರುತಿಸ್ಬೋದು. ಇವತ್ತು ನೀವು ಯೂಟ್ಯೂಬ್ ಚಾನಲ್ ಗುರುತಿಸ್ತಾ ಇರೋದು. ಹಾಗಾಗಿ ಸಾಧನೆ ಮಾಡ್ಲಿಲ್ಲ ಅಂದ್ರೆ ಯಾರು ಉತ್ತರ ಬರಲ್ಲ, ಯಾರು ಗುರುತಿಸ್ತಾರೆ ಸರ್. ಹುಟ್ಟಿದ ಮೇಲೆ ಕರ್ನಾಟಕ ನಮ್ ದೇಶ ನಮ್ಗೇನ್ ಕೊಡ್ತು ಅನ್ನೋದಲ್ಲ, ನಾವು ಕರ್ನಾಟಕಕ್ಕೆ ಏನ್ ಕೊಟ್ಟಿದೀವಿ, ನಮ್ ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದೀವಿ, ಅವಾಗ್ಲೇ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಪರಶುರಾಮ ಅವರೇ. ನಿಜ, ಸತ್ಯವಾದ ಮಾತು. ಈ ದುಡ್ಡು ಸಂಪಾದನೆ ಯಾರು ಬೇಕಾದ್ರೂ ಮಾಡಬಹುದು. ಹೌದು. ಬಟ್ ಸಾಧನೆ ಮಾಡೋದು ಬಹಳ ಸಾಧಿಸ್ಬೇಕನ್ನೋ ಒಂದು ಛಲ ಬೇಕು. ಹೌದು. ಅದ್ರ ಹುಮ್ಮಸ್ ಇರ್ಬೇಕು. ಹೌದು. ಆ ಮನುಷ್ಯನಲ್ಲಿ ಒಂದಿಷ್ಟು ವಿಚಾರಗಳು ಇರ್ಬೇಕು. ಆ ಧೈರ್ಯ, ಆತ್ಮಸ್ಥೈರ್ಯ ಎಲ್ಲ ಇದ್ರನ್ನೇ ಸಾಧನೆ ಆಗುತ್ತೆ. ನಾನು ಬೆಂಗಳೂರಿಗೆ ಬಂದಾಗ ಸರ್ ಅಂತ ಏನಿಲ್ಲ, ಜೀರೋ. ನಾನು ಬೆಂಗಳೂರಿಗೆ ಅನ್ಎಕ್ಸ್ಪೆಕ್ಟ್ ಆಗಿ ಬೆಂಗಳೂರಿಗೆ ಬಂದೆ. ರಾಜ್ಕುಮಾರ್ ಭೇಟಿ ಮಾಡಿದೆ. ರಾಜ್ಕುಮಾರ್ ಮುಂದೆಗಡೆ ತೆಂಗಿನಕಾಯಿ ಸುಲ್ದೆ, ಅವ್ರ ಜೊತೆ ಊಟ ಮಾಡಿದೆ. ಅದಂತೂ ನಿಜವಾಗ್ಲೂ ಅದ್ಭುತ ಸರ್. ರಾಜ್ಕುಮಾರ್ನ ಟಿವಿಲಿ ನೋಡಿ, ಕಾಡ್ಗೋದಾಗ ಟಿವಿಲಿ ನೋಡಿ ಎಲ್ಲ ಮಾಡ್ತಿದ್ರು. ಹೌದು, ಅವ್ರು ಭೇಟಿ ಮಾಡಿದೆ. ಅದ್ ನಂತರ ದೇವೇಗೌಡರು ಪ್ರಧಾನ ಮಂತ್ರಿ ಆಗಿ 1-2 ವರ್ಷ ಆಗಿತ್ತು. ಅವ್ರನ್ನ ಭೇಟಿ ಮಾಡಿ ಅವ್ರ ಮುಂದೆಗಡೆ ತೆಂಗಿನಕಾಯಿ ಸುಲ್ದೆ. ಅವ್ರು ನನ್ನ ಕರೆದು ನನ್ನ ಸನ್ಮಾನ ಮಾಡಿದ್ರು. ಒಬ್ಬ ಮಾಜಿ ಪ್ರಧಾನಿ ಮಂತ್ರಿ. ಅವತ್ತು ನಂಗೆ ಧೈರ್ಯ ಬಂತು ಸರ್, ತುಂಬಾ ಧೈರ್ಯ ಬಂತು. ಅದಾದ ನಂತರ 2002ರಲ್ಲಿ ಕಿವಿಯಿಂದ ಕಾರ್ ಎಳಿಬೇಕಾದ್ರೆ ನಾನು ಏನು ಒಂದು ಕಾನ್ಸೆಪ್ಟ್ ಹುಡುಕ್ತೆ. ಆ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು. ಇಂಡಿಯಾ ಗೆದ್ರೆ, ವಿನ್ ಆದ್ರೆ ನಾನು ಕಿವಿಯಿಂದ ಕಾರ್ ಎಳಿತೀನಿ ಅಂತ ವಿಧಾನಸೌಧ ಮುಂದೆಗಡೆ ಜಾಫರ್ ಸರ್ ಇವತ್ತು ರೈಲ್ವೆ ಮಿನಿಸ್ಟರ್ ಆಗಿದ್ರು. 2002ರಲ್ಲಿ ನಾನು ಅವತ್ತು ಕಾರ್ಗೆಲ್ಲ ಪೋಸ್ಟರ್ ಹಾಕಿ ಕಿವಿಯಿಂದ ಕಾರ್ ಎಳೆದೆ. ಅವತ್ತು ಅದ್ಭುತವಾದಂತ ಹೆಸರು ಬಂತು. ನನಗಂತೂ ತುಂಬಾನೇ ಖುಷಿ ಆಯ್ತು. ಅದಾದ ನಂತರ ದೇವೇಗೌಡರು ಏನಂದ್ರೆ ನಿಮ್ ಸಾಧನೆ? ದೇವೇಗೌಡರು ಸರ್, ಅವ್ರನ್ನ ಭೇಟಿ ಮಾಡಕ್ಕಾಗಲ್ಲ. ಜಡ್ಡು ಸೆಕ್ಯೂರಿಟಿ ಅವ್ರು ಭೇಟಿ ಮಾಡಿದ್ದೆ ಒಂದು ಮಿರಾಕಲ್. ದೇವೇಗೌಡರು ತುಂಬಾ ಖುಷಿ ಪಟ್ರು. ನನಗೆ ಆ ಮಾಜಿ, ಹೌದು, ನನಗೆ ಏನ್ ಗೊತ್ತಾ, ನನಗೆ ಅವ್ರ ಮುಂದೆಗಡೆ ಮಾಡಿದ್ಮೇಲೆ ನನಗಂತೂ ಧೈರ್ಯ ಬಂತು. ಯಾಕೆಂತಂದ್ರೆ ಒಬ್ಬ ಹಳ್ಳಿ ಇದ್ರ ನೀವು ಕಾರ್ ಎಳೆದಾಗ? ಇಲ್ಲ, ಪ್ರೆಸೆಂಟ್ ಇಳಿದು 1 ವರ್ಷ ಆಗಿತ್ತು. ಆಮೇಲೆ ನಂತರ ಏನ್ ಗೊತ್ತಾ, ಅವರು ಸರ್ ಎಲ್ಲ ಒಂದು ಹಳ್ಳಿ ಲುಟ್ಟಿ ಸರ್, ಒಂದು ಹಳ್ಳಿ ಲುಟ್ಟಿ, ಉಪ್ಸಾರು, ಮುದ್ದೆ, ಹುಳ್ಳಿ ಕಾಳು ಇಲ್ಲ ಆಗ. ಈಗಂತೂ ಬಿಡಿ, ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಸಿಗುತ್ತೆ. ಅವತ್ತು ಅಂತ ಕಾಲದಲ್ಲಿ ಸೈಕಲ್ ತುಳಿದು ಅಂತ ಕಷ್ಟ ಜೀವ ನಡ್ಸ್ಕೊಂಡು ಒಬ್ಬ ಪ್ರಧಾನ ಮಂತ್ರಿ ಆಗೋದಿದೆಯಲ್ಲ, ಅದು ಮಿರಾಕಲ್ ಸರ್. ದೇವೇಗೌಡರು ನಿಮ್ಗೆ ಏನಾದ್ರು ಸಹಾಯ ಸಹಕಾರ ಏನಾದ್ರು ಮಾಡಿದ್ರ ಸರ್? ದೇವೇಗೌಡರು ಸಹಾಯಕ್ಕಿಂತ ಮುಖ್ಯವಾಗಿ ನನಗೆ 2004ರಲ್ಲಿ ಈಗ ಏನ್ ಸಿದ್ದರಾಮಯ್ಯ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವ್ರನ್ನ ಭೇಟಿ ಮಾಡಿಸಿದ್ರು. ಯಾರನ್ನ? ಸಿದ್ದರಾಮಯ್ಯ ಅವ್ರನ್ನ. ಅವಾಗ್ಲೇ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ
ಈ ಸಚಿನ್ ಬೇಡಿ ಮಾಡ್ಬೇಕು ಅಂತ ಬ್ರಿಜೇಶ್ ಪಾಟೀಲ್ ಫೋನ್ ಮಾಡಿಸ್ದೆ. ಹ್ಮ್. ಅವತ್ತೇ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟೆ. ಇವತ್ತು ಬಿಡಿ, ಇವತ್ತು ಎಲ್ಲಾರು ಒಂದು 8 ಜನ CM-ಗಳು, CM SM ಕೃಷ್ಣ 2000ದಿಂದ SM ಕೃಷ್ಣ ಅವರಿಂದ ಹಿಡಿದು SM ಕೃಷ್ಣ, ಧರ್ಮ್ ಸಿಂಗು, ಕುಮಾರಸ್ವಾಮಿ ಅವರು, ನಮ್ಮ ಯಾರು ಯಡಿಯೂರಪ್ಪನವರು, ಮತ್ತೆ ಸದಾನಂದ ಗೌಡ್ರು, ಸಟ್ರು, ಮತ್ತೆ ಅದಾದ್ಮೇಲೆ ತಿರ್ಗಾ ಕುಮಾರಸ್ವಾಮಿ ಅವರು, ಅದಾದ್ಮೇಲೆ ತಿರ್ಗಾ ಯಡಿಯೂರಪ್ಪನವರು, ಅದಾದ್ಮೇಲೆ ಸಿದ್ದರಾಮಯ್ಯನವರು, ಈಗ ಏನು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು, ಅದಾದ ನಂತರ ಈಗ ಸಿದ್ದರಾಮಯ್ಯ ಅವರು ಮತ್ತೆ ಆಗಿದ್ದಾರೆ. ಅವರು ಕೂಡ ಎಲ್ಲಾರ ಜೊತೆಲೂ ನನ್ನ ಸಂಪರ್ಕ ತುಂಬಾ ಚೆನ್ನಾಗಿತ್ತು ಸರ್. ನಾನೊಬ್ಬ ಅದೃಷ್ಟವಂತ ಪರಶುರಾಮ್ ಅವರೇ. ಅದಲ್ಲ, ಇನ್ನು ಬೇರೆ ಬೇರೆ ಇದೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದ್ರೆ ಎಲ್ಲರಿಗೆ ಎತ್ಕೊಂಡವ್ರು ಕೂಸಿದ್ದಂಗೆ ನೀವು. ನಂದು ಏನ್ ಗೊತ್ತಾ, ನನ್ನ ತಂದೆ ನನ್ನ ತಾಯಿ ಮಾಡಿದಂತ ದಾನ ಧರ್ಮ ಇರ್ಬೋದು. ನನ್ನ ತಂದೆ ಇಸ್ ಎ ಫ್ರೀಡಮ್ ಫೈಟರ್, ಸ್ವತಂತ್ರ ಹೋರಾಟಗಾರ. ನಮ್ಮ ತಂದೆ ಬಹಳ ಒಳ್ಳೆ ಹೆಸರಿದೆ. ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ನೀವು ಹೋಗಿ ಕೇಳ್ಕೊಬಹುದು, ಪಟ್ಲಿ ಜವರಯ್ಯ ಅಂತ. ನಮ್ಮ ತಂದೆಯವ್ರು ಬಹಳ ಒಳ್ಳೆ ಹೆಸರಿದೆ. ಅದೇ ತರ ನಾನು 2000 ನನ್ನ ಪಾಪು ಆಗಿದಾಗ ನಮ್ಮ ತಾಯಿ ಎಕ್ಸ್ಪರ್ಟ್ ಆಗಿದ್ದಾರೆ. ನಮ್ಮ ಅಣ್ಣದಿರು ನಾನು ಸಾಕಿದ್ದಾರೆ ಸರ್. ಅವ್ರಿಗೆ ಕೊಡುಗೆ ತುಂಬಾ ಇದೆ. ನಾವು 5 ಜನ ಅಣ್ಣ ತಮ್ಮಂದಿರು. ಎಲ್ಲರೂ ಏನೇನ್ ಸರ್, ಒಬ್ರು ಇಲ್ಲ ಸಾಧನೆ ಏನಿಲ್ಲ, ಅವರು ಬೇರೆ ಬೇರೆ ರೀತಿ ಸಾಧನೆ ಮಾಡಿದ್ದಾರೆ. ಅವರು ನಮ್ಮ ಅಣ್ಣವರು ದೊಡ್ಡವರು ಜಯ ವೆಂಕಟೇಶ್ ಅಂತ, ಅವರು ತಹಸೀಲ್ದಾರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅಂದ್ರೆ ಒಳ್ಳೆ ಎಜುಕೇಟೆಡ್ ಅವರು ಸರ್. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವು ಯಾರನ್ನಾರು ಕೇಳಬಹುದು, ಸುಮಾರು ಒಂದು 30-35 ಸಾವಿರ ಜನಕ್ಕೆ ಸಹಾಯ ಮಾಡಿದ್ದಾರೆ ಸರ್. ಬಹಳ ದೊಡ್ಡ ನಮ್ಮ ಅಣ್ಣ ಅಂತ ನಾನು ಹೇಳ್ಕೊಂತ ಇಲ್ಲ, ನಮ್ಮ ಅಣ್ಣನ ಹೆಸರಳಿಕೆ ನನಗೆ ಖುಷಿ ಆಗುತ್ತೆ ಸರ್. ಅದ ನಂತರ 2ನೇವರು ವ್ಯವಸಾಯ, ಅವ್ರ ಮಾತು ಹೇಳಲೇಬೇಕು, ಶ್ರೀನಿವಾಸ್ ಅಂತ. ಇವತ್ ನಾವೇನು ಗಿನ್ನಿಸ್ ರೆಕಾರ್ಡ್ ಮಾಡಿದೀವಿ, ತಹಸೀಲ್ದಾರ್ ಆಗಿದ್ದಾರೆ, ಮತ್ತೆ ಇನ್ನೊಬ್ರು ಆಕ್ಸ್ಫರ್ಡ್ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ. ನಮ್ಮಲ್ಲಿ 3 ಜನ ಡಾಕ್ಟರ್ಗಳು ಫ್ಯಾಮಿಲಿ ಎಲ್ಲ ಆಗ್ಲಿಬೇಕು ಅಂತ ಅಂದ್ರೆ ನಮ್ಮ 2ನೇವರು ಅವರು ನಮ್ಮನ್ನ ತುಂಬಾ ಕಷ್ಟಪಟ್ಟು ಸಾಕು. ನಮ್ಮ ತಾಯಿ ಸತ್ತ ನಂತರ ನಮ್ಗೇನು ಕೂಲಿ ಮಾಡಿದ್ರು ಉಂಟು, ಏನಿಲ್ಲ. ನಮ್ಮಪ್ಪ ಏನು ಆಸ್ತಿ ಹಣ ಏನು ಮಾಡಿಲ್ಲ. ನಮ್ಮ ಅಪ್ಪ ಅವರು ಅವಾಗ್ಲೇ ರಾಜಕೀಯ ತಾಲೂಕ್ ಬೋರ್ಡ್ ಮೆಂಬರ್ ನಿಂತಿದ್ರು, MLA ನಿಂತಿದ್ರು ನಮ್ಮ ತಂದೆಯವರು. ಅದಂತಂದ್ರೆ ಏನು ಮಾಡ್ಕೊಂಡಿಲ್ಲ. ಒಂದು 3/4 ಎಕರೆ ಜಾಗ ಇತ್ತು, ಅದನ್ನ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ನಮ್ಮ ಅಣ್ಣವರು ಯಾವಾಗ 94-95 ಅವರು ಲಾಯರ್ ಆಗಿ ಎಂಟ್ರಿ ಕೊಟ್ರು. ಅದಂತರ ಒಂದ್ ಸ್ವಲ್ಪ ವೃತ್ತಿ ಮಾಡಿದ್ರು. ನಾನೇನ್ ಮಾಡಿದೆ, ಯಾವ್ದೋ ವಿಚಾರವಾಗಿ ಒಂದ್ ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಮಾಡ್ಕೊಂಡು ಹೊರಗೆ ಬಂದೆ. ನಾನು ಹೊರಗೆ ಬಂದಿದ್ದು ಒಳ್ಳೇದಾಯ್ತು. ನಾನು ವ್ಯವಸಾಯ ಮಾಡ್ತಿದ್ದೆ, ವ್ಯವಸಾಯದಲ್ಲಿ ತುಂಬಾ ಪರಿಣಿತ. ಒಂದು 10 ಸೀಮೆ ಹಸು ಸಾಕಿದೆ, ಅದು ಅನುಭವ ಇದೆ ಸರ್. ನೀವ್ ಎಷ್ಟು ಓದಿದಾರೆ ಹಂಗಾರೆ? ನಾನು SLC ಮಾಡ್ಕೊಂಡಿದ್ದೆ, ಆಮೇಲೆ PUC ಮಾಡ್ಕೊಂಡೆ ಸರ್. ಯಾವುದೇ ಕೆಲಸ ಹುಡುಕೋ ಪ್ರಯತ್ನ ಅಂತೂ ಮಾಡ್ಲಿಲ್ಲ? ಇಲ್ಲ ಸರ್. ಇವತ್ತು 30 ವರ್ಷ ಆಯ್ತು ನಾನು ಬೆಂಗಳೂರು ಬಂದು, 97. ಈ 30 ವರ್ಷದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ. ಅಂತ ಸ್ನೇಹಿತರ ಬಳಗನ ಪಡ್ಕೊಂಡಿದ್ದೇನೆ ನಿಮ್ಮಂತವ್ರು. ನೀವು ಸಾಧನೆನೇ ಒಂದು ಕೆಲಸ, ಸಾಧನೆನೇ ಒಂದು ಎಲ್ಲಾ ವೃತ್ತಿಯಾಗಿ ಮಾಡ್ಕೊಂಡ್ಬಿಟ್ಟು ಸರ್. 2004ರಲ್ಲಿ ನನ್ಗೊಬ್ರು ಒಬ್ರು ಒಳ್ಳೆ ವ್ಯಕ್ತಿಗಳು ಪರಿಚಯ ಆಯ್ತಾರೆ. ಸ್ಟೂಡೆಂಟ್ ಅಂತ ಪಿಕ್ಚರ್ ಮಾಡ್ತಾರೆ, ಮದನ್ ಮಲ್ಲು ಮಗಂದು. ಅವಾಗ ನನ್ಗೆ ಒಬ್ರು ಲಲೇಶ್ ರೆಡ್ಡಿ ಮತ್ತೆ ಗೋರ್ಧನ್ ಮೂರ್ತಿ ಅಂತ ಪರಿಚಯ ಆಯ್ತಾರೆ. ಅವ್ರ ಪರಿಚಯ ಆದ ನಂತರ ಸರ್ ನನ್ನ ಲೈಫ್ ಚೇಂಜ್ ಆಯ್ತು ಸರ್. ಅವ್ರು ನನ್ಗೆ ಸಾಧನೆಗೆ ಬಹಳ ಪೂರಕವಾಗಿ ನಿಂತ್ಕೊಂಡ್ರು. ಅದ ನಂತರ ಧೈರ್ಯ ಬಂತು, ಯಾಕಂದ್ರೆ ದುಡ್ಡು ಹಣಕಾಸಿನ ವ್ಯವಸ್ಥೆ ಬೇಕೇ ಬೇಕು, ಬೆಂಗಳೂರಲ್ವಾ ಇದು. ಒಂದ್ ಸ್ವಲ್ಪ ಅವರು ಸಹಕಾರ ಮಾಡಿದ್ರು. ಅದ ನಂತರ ನಮ್ಮಣ್ಣವರು ಇನ್ನೊಮ್ಮೆ 2ನೇದಾಯ್ತು, 3ನೇ ಆಕ್ಸ್ಫರ್ಡ್ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ. ಅವ್ರ ಮಿಸಸ್ ಬಂದ್ಬಿಟ್ಟು ರಾಮನಗರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ಪೋಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ. 4ನೇ ಒಂದು ವಿಶೇಷ ಸರ್, 4ನೇವರು ಗೋವಿಂದರಾಜ್ ಅಂತ. ಅವರು ಸರ್ ರಾಜ್ಯದಲ್ಲಿ ಒಂದು 30-35 ಸಾವಿರ ಜೀವಿಕ ಅಂದ್ರೆ ಮೊದಲು ದೊಡ್ಡ ಸಾಹುಕಾರಗಳಲ್ಲಿ ಗೌಡ್ರ ಮನೆಯಲ್ಲಿ ಜೀತ ಇರುತ್ತಲ್ಲ, ಅದು ವಿಮುಕ್ತಿ ಮಾಡಿಸಿ ಅದು ಒಳ್ಳೆ ಹೆಸರು ಮಾಡಿದವನು ಸರ್. ಅವ್ರು ಒಳ್ಳೆ ಹೆಸರು ಇದೆ. ಹೋರಾಟಗಾರರು ಅವರು, ದೊಡ್ಡ ಹೋರಾಟಗಾರ ಸರ್. ಯಾರು ಕೇರ್ ಮಾಡಲ್ಲ ಆ ತರ ಹೋರಾಟಗಾರ, ದೊಡ್ಡ ಬೇರೆ ಹೋರಾಟಗಾರ. ನಮ್ಮ ಅಣ್ಣ ತಂದಿರೋ ನಾನು ಹೇಳ್ಕೊಂತ ಇದ್ದ ದೊಡ್ಡ ಹೋರಾಟಗಾರ ಸರ್. ಓಕೆ, ಮತ್ತೆ ಮುಂದೆ ನಿಮ್ಮ ಗುರಿ ಸರ್? ಗುರಿ ಏನಿಲ್ಲ, ನನ್ನ ನೆನ್ಸು ಆಗಿದೆ. ನಂದೊಂದು ಏನು ಅಂತ ಅಂದ್ರೆ, ಒಂದು ಅಂಬೇಡ್ಕರ್ ಅಂದ್ರೆ ಬಹಳ ಅಭಿಮಾನ ನನ್ಗೆ. ನನ್ನ ಸ್ನೇಹಿತರುಗಳು ನನ್ಗೆ ಇಷ್ಟೆಲ್ಲ ಸಹಕಾರ ಮಾಡಿ ನನ್ನ ಬೆಳೆಸಿದ್ದಾರೆ. ಸಣ್ಣಪಣ್ಣ ಅಲ್ಪ ಸ್ವಲ್ಪ ನಾನೊಂದು 2000 ಇನ್ನೊಂದು ವಿಚಾರ ಮಾಡ್ತೇನೆ ಸರ್. ನಾನು 2006ರಲ್ಲಿ ಹಂಸಲೇಖರು ಒಂದು ಸ್ಕೂಲ್ ಮಾಡಿದ್ರು, ದೇಸಿ ವಿದ್ಯಾ ಸಂಸ್ಥೆ ಅಂತ. ಅಲ್ಲಿಗೆ ನಾನು ಒಂದು 27 ಲಕ್ಷ ರೂಪಾಯಿ ಬಸ್ಸು ಮತ್ತೆ ಅವ್ರಿಗೊಂದು 50 ಲಕ್ಷ ರೂಪಾಯಿ ಸಹಕಾರ ಮಾಡಿಸ್ದೆ. ಅದೊಂದು ನನ್ನ ಜೀವನದಲ್ಲಿ. ಆಮೇಲೆ ಅಲ್ಲಿ ಬಡ ಮಕ್ಕಳನ್ನ, SC ST ಮಕ್ಕಳನ್ನ ಒಂದು 15 ಜನ ಮಕ್ಕಳನ್ನ ಕರ್ಕೊಂಡು ಹೋಗಿ ಸೇರಿಸ್ದೆ. ನಂದು ಅದೊಂದು ಬಹಳ ಖುಷಿ ಪಡುವಂತ ವಿಷಯ. ಮತ್ತೆ ಬಿಡದಿ ಬೈರಮಂಗಲದ ಹತ್ರ ಒಂದು 3/4 ಎಕರೆ ಜಾಗದಲ್ಲಿ ಗೌತಮ ಬುದ್ಧ ಟ್ರಸ್ಟ್ ಅಂತ ಮಾಡಿ
ಅಲ್ಲಿ ಒಂದು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅಲ್ಲೊಂದು 810 ಜನಕ್ಕೆ ವಿಶೇಷವಾಗಿ ಒಂದು ಸ್ಕೂಲ್ ಮಾಡ್ಕೊಂಡು ಅದೊಂದು ನಮ್ಗೆ ತುಂಬಾ ಖುಷಿ ಕೊಡುವಂತ ಸಾಧನೆ ಜೊತೆಗೆ ಸಮಾಜ ಸೇವೆ ಕೂಡ ಅಳವಡಿಸ್ಕೊಂಡ್ಬಿಟ್ರೆ. ಸರ್ ಮಾಡ್ಬೇಕು ಸರ್, ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಬರೀ ಸಾಧನೆ ಮಾಡಿದ್ರೆ ಏನ್ ಪ್ರಯೋಜನ ಸರ್, ಹುಟ್ಟಿದ ಮೇಲೆ ಏನ್ ಸಾಧನೆ ಸಮಾಜ ಸೇವೆನೂ ಇರ್ಬೇಕು. ಹೌದು ಸರ್, ಅದು ಮಾಡಿದೆ. ಮತ್ತೆ 2008ರಲ್ಲಿ ನಮ್ ತಂದೆ ಹೆಸರು ಜವರ ಅಂತ ಒಂದು ಸಿನಿಮಾ ಕೂಡ ಸ್ಟಾರ್ಟ್ ಮಾಡಿದೆ. ಅದು ಮಾಡಕ್ ಆಗ್ಲಿಲ್ಲ. ಅದು ಅವಾಗ ನಮ್ಗೆ ಸಾಕಾರ ಸಪೋರ್ಟ್ ಚೆನ್ನಾಗಿರ್ಲಿಲ್ಲ. ಈಗ ಒಂದು ತುಂಬಾ ಚೆನ್ನಾಗಿದೆ. ನನ್ನೊಂದು ಆಸೆ ಇದೆ, ಒಂದು ಮುಂದಿನ ದಿನಗಳಲ್ಲಿ ಏನೋ ಮಾಡ್ಬೇಕಂತ ಆಸೆ ಇದೆ, ಮಾಡ್ತೇನೆ ಸರ್. ಓಕೆ, ಇದಾದ್ಮೇಲೆ ಮದುವೆ ಆದ್ರಿ? ಹೌದು ಸರ್, ಮದುವೆ ಆದೆ. ಅದು ಲಕ್ ಸರ್, ನನ್ಗೆ ನನ್ನ ಹೆಂಡತಿ ಸಿಕ್ಕಿರೋದು ಭಾಗ್ಯ. ನಮ್ಮ ಅತ್ತೆಯವರು, ನನ್ನ ತಾಯಿ ನೋಡಿಲ್ಲ. ನಮ್ಮ ಅತ್ತೆಯವರ ಇದ್ರಲ್ಲಿ ರೂಪದಲ್ಲಿ ನನ್ನ ತಾಯಿ ನೋಡ್ತಾ ಇದ್ದೀನಿ ಇವತ್ತು. ಇಲ್ಲ ಸುಮಾರು ನಿಜವಾಗ್ಲೂ ಅದೊಂದು ಬಹಳ ವಿಶೇಷ ಸರ್. ಯಾಕೆ ಅಂತಂದ್ರೆ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಸರ್ ಲವ್ ಮ್ಯಾರೇಜ್ ಸರ್, ಲವ್ ಮ್ಯಾರೇಜ್. ಸುಮಾರು ಜನಗಳು ನನ್ನನ್ನ ಪ್ರೀತಿ ಮಾಡಿದ್ರು, ಬಟ್ ನಾನು ಅದನ್ನೆಲ್ಲ ಏಟ್ ಮಾಡಿ ಲಾಸ್ಟ್ ಅಲ್ಲಿ ಮದುವೆ ಆಗ್ಲೇಬೇಕು. ಮನೆ ಕಡೆ ಒಂದ್ ಸ್ವಲ್ಪ ಬಹಳ ಇದು ಬಂತು, ಒತ್ತಾಸೆ ಬಂತು. ಸರ್ ಮಕ್ಕಳು ಅವಳಿ ಜೋಳಿ, ಒಂದ್ ಗಂಡು ಒಂದ್ ಹೆಣ್ಣು. ಅದ್ರಲ್ಲೂ ರೆಕಾರ್ಡ್ ಹೌದು ಸರ್. ಅದು ಎಲ್ಲಾ ಹಂಗೆ ಹೇಳ್ತಾರೆ ಸರ್, ನಿಜ ಎಲ್ಲಾ ಹೇಳ್ತಾರೆ. ಒಂದ್ ಗಂಡು ಒಂದ್ ಧ್ರುವಂತ್ ವರ್ಮಾ, ಧ್ರುವಿಕ್ ವರ್ಮಾ ಅಂತ ಇಬ್ಬರು ಮಕ್ಳಿದಾರೆ. ಅವರು ಈಗ UKG ಓದ್ತಾ ಇದ್ದಾರೆ. ನಿಮ್ ಬಗ್ಗೆ ಇನ್ನೊಂದು ವಿಶೇಷ ಸಾಧನೆ ಕೇಳಿದ್ದೆ ನಾನು. ಹೇಳಿ. ಕೈ ಹಿಡ್ಕೊಳ್ಳೋದೇನೆ, ಬೈಕ್ ಓಡಿಸಿ ಸ್ನಾನ ಮಾಡೋದು, ಎಳ್ನೀರ್ ಕಿತ್ತೋದು, ಏನೇನೋ ಮಾಡ್ತಿದ್ರು ಅಂತ. ಅದು ಹೆಂಗದು? ಅದು ಪರಶುರಾಮ್ ಅವರೇ, ಏನಂತ ಅಂದ್ರೆ ನಮ್ಮ ಅಣ್ಣವರು ಕೆಲ್ಸಕ್ಕೆ ಸೇರಿದ್ಮೇಲೆ ಒಂದು ಆರ್ಥಿಕವಾಗಿ ಒಂದು ಬೈಕ್ ಕೊಡಿದ್ರು, ಇರುಮಾಡ ಸ್ಪೆಂಡರ್ ಕೊಡ್ಸಿದ್ರು. ನಾನು ತೆಂಗಿನಕಾಯಿ ಸುಲಿತಿದ್ದೆ ಅಲ್ಲಿ ಇಲ್ಲಿ ದುಡ್ಡುಗೋಸ್ಕರ. ನಮ್ಮ ಸಿನಿಮಾ ಆಕ್ಟರ್, ನಮ್ಮೂರಿಗೆ ಯಾರು ಸಿನಿಮಾ ಆಕ್ಟರ್ಗಳು ಬಂದ್ರೆ ದುಡ್ಡು ಕೊಡ್ತಿದ್ರು, ತೆಂಗಿನಕಾಯಿ ಸುಲಿತಿದ್ದೆ. ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮೋಟರ್ ಬೈಕ್ ಮೇಲೆ ತೆಂಗಿನಕಾಯಿ ಸುಲಿದೆ ಅಂತ ಪ್ರಾಕ್ಟೀಸ್ ಮಾಡಿದೆ. ಮೋಟರ್ ಬೈಕ್ ಓಡಿಸ್ಕೊಂಡೆ ತೆಂಗಿನಕಾಯಿ ಸುಲಿಯೋದು ಮೋಟರ್ ಬೈಕ್ ಮೇಲೆ. ಇದ್ರ ಮೇಲೆ ಸುಲಿದಿದೆ ಅಂದ್ರೆ ಅದು ಟ್ರೈ ಮಾಡಿದೆ. ಅದು ಸಕ್ಸಸ್ ಆಗ್ಬಿಡ್ತು. ಆಮೇಲೆ ಯೋಗೇಶ್ ಬಾಬು 2000ರಲ್ಲಿ ನಮ್ಮ CP ಯೋಗೇಶ್ ಬಾಬು ರಾಜ್ಕುಮಾರ್ ಕರ್ಸಿ ಮದುವೆ ಮಾಡಿಸಿದ್ರು. ಒಂದು 250 ಮದುವೆ ಮಾಡಿಸಿದ್ರು ಚನ್ನಪಟ್ಟಣದಲ್ಲಿ. ಅವತ್ತು ಅಲ್ಲಿ ದೊಡ್ಡ ಇದು ಫೀಲ್ಡ್ ಮಾಡಿದ್ರು. ಅಲ್ಲಿ ಒಂದು ಪರ್ಮಿಷನ್ ತಗೊಂಡು ಅಲ್ಲೊಂದು ಮೋಟರ್ ಬೈಕ್ ಮಾಡಿಸ್ದೆ. ನಮ್ಮ ಆ ಫೀಲ್ಡ್ ಅಲ್ಲೇ ಲಕ್ಷಾಂತರ ಜನ ಸೇರಿದ್ರು. ಆ ಫೀಲ್ಡ್ ಅಲ್ಲಿ ಮೋಟರ್ ಬೈಕ್ ಶೋ ಮಾಡಿದೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆಯವ್ರು ಬಂದಿದ್ರು, ಇನ್ನು ನೆನಪಿ ಹಂಗೆ ಇದೆ. ಏನು ಗೊತ್ತಾ, ಮೋಟರ್ ಬೈಕ್ ಮೇಲೆ ಸ್ನಾನ ಮಾಡೋದು, ಊಟ ಮಾಡೋದು, ಎಳ್ನೀರು ಕುಡಿಯೋದು, ಡ್ರೆಸ್ ಚೇಂಜ್ ಮಾಡೋದು, ಇದೆಲ್ಲ ಮಾಡಿದೆ. ಬಹಳ ಮೆರಕಲ್ ಆಗ್ಬಿಡ್ತು. ಅವತ್ತಲ್ಲಿ ಚನ್ನಪಟ್ಟಣದಲ್ಲಿ ಒಂದ್ ಸ್ವಲ್ಪ ಹೆಸರು ಚೆನ್ನಾಗಿ ಬಂತು. ಪಟ್ಲೀಜ್ ಅವ್ರ ಮಗ ಅಂತ ಇಂತ ತೆಂಗಿನಕಾಯಿ ಸುಲಿದ ಇವತ್ತು ಮೋಟರ್ ಬೈಕ್ ಓಡಿಸ್ತಾ ಅಂತ ಒಂದ್ ಹೆಸರು ಬಂತು. ಇನ್ನು ನನ್ಗೆ ತುಂಬಾ ಖುಷಿ ಆಯ್ತು. ಅದು ಒಂದು ಈಗ ಒಂದು ಪ್ಲೇಸ್, ನಾವು ಬೆಳೆದಂತ ಪ್ಲೇಸ್ ಅಲ್ಲಿ ಹೆಸರಾದಾಗ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ವಿಶೇಷತೆ, ನಾನು ಇದು ಮೂಲ ಇದಕ್ ಬರ್ಬೇಕಂದ್ರೆ ನನ್ಗೆ ಲೈಫ್ ಕೊಟ್ಟಿದ್ದು ಕುಸ್ತಿ. ದಸರಾದಲ್ಲೆಲ್ಲ ಮಾಡಿದ್ದೀನಿ. 7 ಕುಸ್ತಿ ಮಾಡಿದೀನಿ ದಸರಾದಲ್ಲಿ. ದಾವಣಗೆರೆ ಮಾಡಿದ್ದೀನಿ. ದಸರಾ ಕುಸ್ತಿ ಅಂದ್ರೆ ಎಷ್ಟನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಅದು ನಾನು 18 ವರ್ಷ ಇದ್ದಾಗ ನಾನು ಇದೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಇದು ಕುಸ್ತಿ ಆಡ್ಬೇಕಂದ್ರೆ ನಾನು 96, 97 ದೊಡ್ಡ ಪೈಲ್ವಾನ್ ದಸರಾ ಮೂಗ ಅಂತ ಅಂದ್ಬಿಟ್ಟು ಬಹಳ. ಆಮೇಲೆ ಪಟ್ಲು ಕಾಮರಾಜ್ ಅಂತ, ಆಮೇಲೆ ದಾವಣಗೆರೆಯಲ್ಲಿ, ಮತ್ತೆ ದೇವನಹಳ್ಳಿಲಿ ಒಂದು ದೊಡ್ಡ, ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಯ್ತು ಸರ್.